ನಮಸ್ಕಾರ. ಆರ್ಸನ್ ವುಡ್ಸ್ನಿಂದ ಆಶೀಶ್ ಮಿತ್ತಲ್. ಸೋಫಾ ಸೆಟ್ ಸೋಫಾ ಕಮ್ ಬೆಡ್ನ ಇನ್ನೊಂದು ವಿನ್ಯಾಸ ಮತ್ತು ಅಂದರೆ ಅದು ಸೋಫಾ ಮತ್ತು ನೀವು ಅದನ್ನು ಹಾಸಿಗೆಯನ್ನಾಗಿ ಪರಿವರ್ತಿಸಬಹುದು. ಇದೀಗ ಇದು ಬೆಡ್ ಫಾರ್ಮ್ಯಾಟ್ನಲ್ಲಿದೆ ಮತ್ತು ಒಮ್ಮೆ ನಾವು ಅದನ್ನು ಕುಸಿದರೆ ಅದು ಸೋಫಾ ಆಗುತ್ತದೆ. ವಿನ್ಯಾಸವು ಎಡದಿಂದ ಬಲಕ್ಕೆ 8 ಅಡಿ ಅಗಲವಿದೆ ಮತ್ತು ನಮ್ಮಲ್ಲಿರುವ ಆಂತರಿಕ ಪ್ರದೇಶವು 7 ಅಡಿ ಅಗಲವಿದೆ. ಇದು ಸಾಕಷ್ಟು ದೊಡ್ಡ ಗಾತ್ರವಾಗಿದೆ ಮತ್ತು ನಾವು ಅದನ್ನು ವಿಸ್ತರಿಸಿದಾಗ ನಾವು ಇಲ್ಲಿ ಪಡೆಯುವ ಒಟ್ಟು ಪ್ರದೇಶವು 6 ಅಡಿಗಳ ಹತ್ತಿರದಲ್ಲಿದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಅದಕ್ಕೂ ಮೊದಲು ನಾವು ವಿನ್ಯಾಸದ ಭಾಗದ ಬಗ್ಗೆ ಮಾತನಾಡುತ್ತೇವೆ. ಹಿಂಭಾಗದ ಎತ್ತರವಿದೆ. ಮುಂಭಾಗದಿಂದ ಹಿಂದೆ ಈ ಭಾಗವು 3 ಅಡಿ ಅಗಲವಿದೆ. ಇದು ವಿಶಾಲವಾದ ಘಟಕವಾಗಿದೆ. ಸಾಮಾನ್ಯವಾಗಿ ಸಾಮಾನ್ಯ ಸೋಫಾಗಳು ಸುಮಾರು 28 ಇಂಚುಗಳು ಅಥವಾ 30 ಇಂಚುಗಳು 2.5 ಅಡಿ ಗರಿಷ್ಠ. ಇದು ಸಾಮಾನ್ಯ ಗಾತ್ರಕ್ಕಿಂತ 6 ಇಂಚು ದೊಡ್ಡದಾಗಿದೆ ಏಕೆಂದರೆ ನಾವು ಸೋಫಾ ಕಮ್ ಬೆಡ್ನ ವಿನ್ಯಾಸವನ್ನು ಸಹ ಅಳವಡಿಸಿಕೊಳ್ಳಬೇಕು ಮತ್ತು ಅದನ್ನು ಪರಿವರ್ತಿಸುವುದು ತುಂಬಾ ಸುಲಭ. ಸೋಫಾ ಕಮ್ ಬೆಡ್ಗಾಗಿ ನಾನು ನಿಮಗೆ ಹಲವಾರು ವಿನ್ಯಾಸಗಳನ್ನು ಈ ಹಿಂದೆ ತೋರಿಸಿದ್ದೇನೆ ಮತ್ತು ಇದು ಮತ್ತೆ ಕೋಡ್ನಲ್ಲಿದೆ ಮತ್ತು ಇದು ಕ್ಲೈಂಟ್ ಬಯಸಿದಂತೆ ಬಮೋಫಿನಿಷ್ನಲ್ಲಿದೆ. ಹಿಂದಿನ ಘಟಕಗಳ ಲಿಂಕ್ಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಆದ್ದರಿಂದ ನೀವು ಕೆಲವು ಇತರ ಬಣ್ಣಗಳು ಅಥವಾ ಇತರ ವಿನ್ಯಾಸಗಳನ್ನು ಪರಿಶೀಲಿಸಲು ಬಯಸಿದರೆ ನೀವು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ನೀವು ಆ ವಿಡಿಯೋಗಳನ್ನು ಸಹ ಪರಿಶೀಲಿಸಬಹುದು. ಇನ್ನೊಂದು ವಿಷಯವೆಂದರೆ ನೀವು ನೋಡುತ್ತಿರುವ ವಿನ್ಯಾಸ. ಇದು ಸಾಮಾನ್ಯ ಸೋಫಾ ವಿನ್ಯಾಸವಾಗಿದ್ದು ಇದನ್ನು ಸೋಫಾ ಕಮ್ ಬೆಡ್ ಆಗಿ ಪರಿವರ್ತಿಸಲಾಗುತ್ತದೆ. ಆದ್ದರಿಂದ ನೀವು ಸೋಫಾ ಸೆಟ್ ಹೊಂದಿದ್ದರೆ ನೀವು 10 ಆಸನ ಅಥವಾ ದೊಡ್ಡ ಸೆಟ್ ಅನ್ನು ಆಯ್ಕೆ ಮಾಡುತ್ತಿದ್ದೀರಿ ಎಂದು ಹೇಳೋಣ ಮತ್ತು ನಿಮಗೆ ಈ ರೀತಿಯ ಒಂದು ಘಟಕ ಬೇಕು. ಆದ್ದರಿಂದ ವಿನ್ಯಾಸವನ್ನು ಪುನರಾವರ್ತಿಸಬಹುದು ಮತ್ತು ಅದನ್ನು ಸೋಫಾ ಕಮ್ ಬೆಡ್ ಆಗಿ ಪರಿವರ್ತಿಸಬಹುದು. ನಮ್ಮ ಬೃಹತ್ ಕ್ಯಾಟಲಾಗ್ನಿಂದ ನೀವು ಆಯ್ಕೆ ಮಾಡಬಹುದಾದ ವಿನ್ಯಾಸ. ನಮ್ಮ ವೆಬ್ಸೈಟ್ನಲ್ಲಿ ನೂರಾರು ನೈಜ ವಿನ್ಯಾಸಗಳನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ನೀವು ಅಲ್ಲಿಗೆ ಹೋಗಬಹುದು, ನೀವು ವಿನ್ಯಾಸವನ್ನು ಆರಿಸಿಕೊಳ್ಳಬಹುದು ಮತ್ತು ನಾವು ಇದನ್ನು ಸೋಫಾ ಕಮ್ ಬೆಡ್ಗೆ ಬದಲಾಯಿಸಬಹುದು. ಈಗ ಇದು ಸೋಫಾ ಆಗಿದೆ. ಒಮ್ಮೆ ನಾವು ಅದನ್ನು ಬದಲಾಯಿಸಿದಾಗ ಮುಂಭಾಗದ ಭಾಗವು ಒಳಗಿದೆ ಮತ್ತು ನಾವು ಮೇಲ್ಭಾಗದಲ್ಲಿ ಕುಶನ್ ಅನ್ನು ಹಾಕಿದ್ದೇವೆ ಮತ್ತು ನೀವು ಅದನ್ನು ಸೋಫಾವಾಗಿ ಬಳಸಲು ಬಯಸಿದಾಗ ಅದನ್ನು ಸೋಫಾ ಆಗಿ ಪರಿವರ್ತಿಸಲಾಗಿದೆ. ಕಮ್ ಬೆಡ್ ಅನ್ನು ಕೇವಲ ಭಾಗವನ್ನು ಎಳೆಯಿರಿ. ನಾನು ಇನ್ನೊಂದು ಬಾರಿ ಮಾಡುತ್ತೇನೆ. ಆದ್ದರಿಂದ ನಾವು ಅದನ್ನು ಇಲ್ಲಿಂದ ಹಿಡಿದಿಟ್ಟುಕೊಳ್ಳಬಹುದು. ಇಲ್ಲಿ ನಮಗೆ ಸ್ವಲ್ಪ ಜಾಗವಿದೆ. ಆದ್ದರಿಂದ ಅದನ್ನು ಮಧ್ಯದಿಂದ ಹಿಡಿದುಕೊಳ್ಳಿ. ಒಂದು ದೊಡ್ಡ ತುಂಡು ಇದೆ. ನೀವು ಅದನ್ನು ಒಂದು ಕಡೆಯಿಂದ ಎಳೆದರೆ ಅದು ಎರಡೂ ಕಡೆಗೆ ಹೋಗುತ್ತದೆ. ನೀವು ಅದನ್ನು ಮಧ್ಯಭಾಗದಿಂದ ಎಳೆದರೆ ಉತ್ತಮ. ಅದನ್ನು ಹೊರತೆಗೆಯಿರಿ ಮತ್ತು ಕುಶನ್ ಅನ್ನು ಮತ್ತೊಮ್ಮೆ ಹಾಕಿ ಅದು ಹಾಸಿಗೆಯಂತೆಯೇ ಸಿದ್ಧವಾಗಿದೆ. ಇದರ ಇನ್ನೊಂದು ಆಸಕ್ತಿದಾಯಕ ಭಾಗವೆಂದರೆ ಶೇಖರಣಾ ಪ್ರದೇಶ. ಇಲ್ಲಿ ನಾವು ಕೆಲವು ಶೇಖರಣಾ ಪ್ರದೇಶವನ್ನು ಹೊಂದಿದ್ದೇವೆ. ನೀವು ಕೆಲವು ದಿಂಬುಗಳನ್ನು ಅಥವಾ ಕೆಲವು ಬೆಡ್ ಶೀಟ್ ಅಥವಾ ಕೆಲವು ಹೆಚ್ಚುವರಿ ವಸ್ತುಗಳನ್ನು ಹಾಕಲು ಬಯಸಿದರೆ ನೀವು ಅದನ್ನು ಇಲ್ಲಿ ಇರಿಸಿ ಮತ್ತು ಇನ್ನೊಂದು ಬಾರಿ ಅದನ್ನು ಹಾಸಿಗೆಯನ್ನಾಗಿ ಮಾಡೋಣ. ನಿಮ್ಮ ಹಾಸಿಗೆ ಸಿದ್ಧವಾಗಿದೆ. ಅದರೊಳಗೆ ಈ ರೀತಿ ಮತ್ತು ಆ ಬದಿಯಲ್ಲಿಯೂ ಸಾಕಷ್ಟು ಜಾಗವನ್ನು ಪಡೆದುಕೊಂಡಿದೆ. ಆದ್ದರಿಂದ ತುಂಬಾ ಸುಲಭವಾದ ರೂಪಾಂತರವು ಅದನ್ನು ಪೂರ್ಣಗೊಳಿಸಲು 1 ನಿಮಿಷವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ನಿಮ್ಮ ಸೋಫಾವನ್ನು ಹಾಸಿಗೆಯನ್ನಾಗಿ ಪರಿವರ್ತಿಸಬಹುದು. ಕ್ಯಾಟಲಾಗ್ನಿಂದ ಯಾವುದೇ ವಿನ್ಯಾಸವನ್ನು ನೀವು ಆಯ್ಕೆ ಮಾಡಬಹುದು ಮತ್ತು ನಾವು ಅದನ್ನು ಇದೇ ಮಾದರಿಯಲ್ಲಿ ಮಾಡಬಹುದು. ನಾನು ಇದನ್ನು ಮೊದಲೇ ಮಾಡಿದ್ದೇನೆ ಮತ್ತು ನಾವು ನಿಮಗೆ ಹಲವಾರು ವಿಡಿಯೋಗಳನ್ನು ತೋರಿಸಿದ್ದೇವೆ. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಬೆಂಕಿ ಹಚ್ಚುವುದನ್ನು ಪರಿಶೀಲಿಸಿದರೆ ಸೋಫಾಗಳು, ಹಾಸಿಗೆಗಳು, ಡೈನಿಂಗ್ಗಳು, ಸ್ವಿಂಗ್ಗಳು, ದೇವಾಲಯಗಳು, ಪಾರ್ಟಿಷನ್ ಸ್ಕ್ರೀನ್ಗಳು, ಅಲ್ಲಿಯ ಬಹಳಷ್ಟು ವಸ್ತುಗಳು ಮತ್ತು ವಿವಿಧ ಬಣ್ಣಗಳ ವಿವಿಧ ವಸ್ತುಗಳ 600ಕ್ಕೂ ಹೆಚ್ಚು ವಿಡಿಯೋಗಳು ನಿಮಗೆ ಸಿಗುತ್ತವೆ. ಇದು ನಾವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ನಮ್ಮ ಹೊಸ ಬಣ್ಣಗಳಲ್ಲಿ ಒಂದಾಗಿದೆ ಮತ್ತು ನೀವು ಕೆಲವು ವಿಭಿನ್ನ ಬಣ್ಣವನ್ನು ಹುಡುಕುತ್ತಿದ್ದರೆ ಅಥವಾ ನೀವು ಕೆಲವು ನಿರ್ದಿಷ್ಟ ಆಯ್ಕೆಯನ್ನು ಹೊಂದಿದ್ದರೆ ನೀವು ನಮಗೆ ಚಿತ್ರವನ್ನು ಕಳುಹಿಸಬಹುದು ಮತ್ತು ನಾವು ಅದನ್ನು ನಿಮಗಾಗಿ ಮಾಡಬಹುದು ಎಂದು ನಮಗೆ ತಿಳಿಸಬಹುದು. ಬೆಲೆಗಳ ಬಗ್ಗೆ, ವಿನ್ಯಾಸದ ಬಗ್ಗೆ, ಗಾತ್ರಗಳ ಬಗ್ಗೆ ಅಥವಾ ಯಾವುದೇ ಇತರ ಪ್ರಶ್ನೆಗಳ ಬಗ್ಗೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸಂಖ್ಯೆ ಇಲ್ಲಿಯೇ ಇದೆ. ಯಾವುದೇ ಪ್ರಶ್ನೆಗಳು, ಪ್ರತಿಕ್ರಿಯೆಗಳು, ಕಾಮೆಂಟ್ಗಳು ದಯವಿಟ್ಟು ನಮಗೆ ತಿಳಿಸಿ. ನಿಮ್ಮಿಂದ ಕೇಳಲು ನಮಗೆ ಸಂತೋಷವಾಗುತ್ತದೆ. ನೀವು ಈ ವಿಡಿಯೋವನ್ನು ಇತರ ಜನರಿಗೆ ಹಂಚಿಕೊಳ್ಳಬಹುದು. ಈ ರೀತಿಯದನ್ನು ರಚಿಸಲಾಗುತ್ತಿದೆ ಎಂದು ಅವರಿಗೆ ತಿಳಿಸಿ. ಇದು ಕರಕುಶಲ ಕೆಲಸ, ಕೈ ಕೆಲಸ, ಯಾವುದೇ ಯಂತ್ರದಿಂದ ಅಲ್ಲ ಮತ್ತು ಇದು ನಮ್ಮ ಪೀಠೋಪಕರಣಗಳಲ್ಲಿ ನಾವು ಇಷ್ಟಪಡುವ ವಿಷಯವಾಗಿದೆ. ವೈಯಕ್ತಿಕ ಸ್ಪರ್ಶ, ಏಕೆಂದರೆ ಯಂತ್ರಗಳಿಗೆ ಜನರು ಹೊಂದಿರುವ ಸ್ಪರ್ಶವಿಲ್ಲ. ಇದನ್ನು ಜನರಿಂದ ಮಾಡಲ್ಪಟ್ಟಿದೆ. ಜನರು, ನಿಜವಾದ ಜನರು ಮತ್ತು ಕುಶಲಕರ್ಮಿಗಳು ವಿನ್ಯಾಸಗೊಳಿಸಿದ್ದಾರೆ. ಇದು ನಮ್ಮ ಕಲೆ. ನೀವು ಅದನ್ನು ಇಷ್ಟಪಡುತ್ತೀರಿ. ಧನ್ಯವಾದಗಳು.